ಬಿಸಿ ಕಾಫಿ ತಗೊಳ್ಳೋ. ಏಯ್ ಏನೋ ಯಾವಾಗಲೂ ಮುಖ ಗಂಟಾಕೊಂಡಿರ್ತೀಯ, ಒಳ್ಳೆ ಆ ಇಷ್ಟ ಇಲ್ದಿರೋ ಕೆಲಸ ಮಾಡಿಕೊಂಡು. ಆಫ್ಲೈನ್ ಮಾರ್ಕೆಟಿಂಗ್ ಯಾಕೋ ಇವಾಗ ನಿಂಗೆ? ಆನ್ಲೈನಲ್ಲಿ ಎಷ್ಟು ದುಡ್ಡಿದೆ ಗೊತ್ತೇನೋ? ಬಾರೋ ಕೋರ್ಸ್ಗಳು ತೋರಿಸ್ತೀನಿ ಬಾರೋ, ಎಷ್ಟು ಬೂಮಲ್ಲಿದೆ ಗೊತ್ತಾ? ಗೂಗಲ್ ಆ್ಯಡ್ಸೆನ್ಸ್ ಕೋರ್ಸಸ್ ನೋಡಪ್ಪ, ಆನ್ಲೈನ್ ಕೋರ್ಸಸ್ 3 ತಿಂಗಳಿಗೂ ಇದೆ, 6 ತಿಂಗಳಿಗೂ ಇದೆ. ಇದನ್ನು ಮಾಡೋ ಅಂದರೆ ಅದು ಯಾವುದೋ ಬೇಡದೇ ಇರೋದು ಮಾಡ್ಕೊಂಡು ಕೂತಿರ್ತಾನೆ. ಯಾಕೋ ಯಾಕೋ ಏನಾಯ್ತೋ? ಯಾಕೆ ನನ್ನ ಕಟ್ಟಾಕಿದ್ದೀರಾ? ಯಾರು ನೀವೆಲ್ಲ? ನನ್ನ ಕಟ್ಬಿಚ್ಚಿ. ನನಗೆ ನೀವು ಯಾರೂ ಕಾಣಿಸ್ತಾ ಇಲ್ಲ. ಬೆಳಕಿಗೆ ಬನ್ನಿ. ಯಾಕೆ ನನ್ನ ಕಟ್ಟಿದ್ದೀರಾ? ಬನ್ನಿ ಬೆಳಕಿಗೆ. ನನಗೆ ಯಾರೂ ಕಾಣಿಸ್ತಾ ಇಲ್ಲ. ಬಿಟ್ಬಿಡಿ ನನ್ನ. ಅಮ್ಮ ಅಮ್ಮ, ಯಾರೋ ನನ್ನ ಕಟ್ಬಿಟ್ಟಿದ್ದಾರೆ. ಕಟ್ಬಿಚ್ಚಿ ಅಮ್ಮ. ಇಲ್ಲ ಕಣೋ, ನಾನು ಬಿಡಿಸೋದಿಲ್ಲ. ಹೀಗೆ ಮಾಡಿರೋದು ನಿನ್ನ ಒಳ್ಳೇದಕ್ಕೇನೆ. ನನ್ನ ಒಳ್ಳೇದಕ್ಕ? ಏನು ಹೇಳ್ತಿದ್ದೀರಾ ಅಮ್ಮ? ಪಕ್ಕದ ಮನೆ ಸೋಮಶೇಖರ್ ಅಂಕಲ್ ಮಗ ನೋಡು, ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನೆ. ನೀನು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಕಣೋ. ಆಗಲೇ ಸಮಾಜದಲ್ಲಿ ಗೌರವ ಸಿಗೋದು. ಮಾಡ್ತೀಯಾ? ಅಮ್ಮ ಏನು ಹೇಳ್ತಿದ್ದೀರಾ? ನನಗೇನು ಅರ್ಥ ಆಗ್ತಿಲ್ಲ. ನಾನು ಹೇಳ್ತೀನಿ. ಯಾಕಂದರೆ ನೀನು ಚೆನ್ನಾಗಿ ಓದಿ ಟಾಪರ್ ಆಗಬೇಕು. ಇಂಟರ್ನಲ್ಸಲ್ಲೆಲ್ಲ ಒಳ್ಳೆ ಮಾರ್ಕ್ಸೇ ತೊಗೊಂಡಿದ್ಯಾ? ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಬಿಟ್ಟು ಓದೋ ಕಡೆ ಗಮನ ಕೊಟ್ಟರೆ ಕಾಲೇಜ್ ಟಾಪರ್ ಆಗ್ಬೋದು. ಅಮ್ಮ ಹೇಳೋ ಮಾತು ಕೇಳು, ಆವಾಗಲೇ ನಿಮಗೆ ಸಮಾಜದಲ್ಲಿ ಮರ್ಯಾದೆ ಸಿಗೋದು. ಮೇಷ್ಟ್ರೆ, ನೀವು ಹೇಳಿದಿನೆಲ್ಲ ಕೇಳ್ತೀನಿ. ನನ್ನ ಕಟ್ಬಿಚ್ಚಿ. ಬಿಡಿಸ್ತೀನಿ. ಆದರೆ ಈ ಥರ ಡ್ರೆಸ್ ಹಾಕ್ಕೊಂಡಿದ್ರೆ ಯಾರೋ ಇಷ್ಟಪಡ್ತಾರೆ ನಿನ್ನನ್ನು. ನೋಡೋ, ನಮ್ಮ ಥರ ಕೂಲಾಗಿರೋ ಹುಡುಗಿರು ಇಷ್ಟಪಡ್ತಾರೆ. ನೀನಾದರೂ ನನ್ನನ್ನು ಅರ್ಥ ಮಾಡ್ಕೋತೀಯ ಅಂತ ಅಂದ್ಕೊಂಡೆ. ನೀನು ಅವ್ರ ಥರನೇ ಆಗಿಬಿಟ್ಟೆ. ನಿಜ. ಅವ್ರುಗಳಷ್ಟೇ ಅಲ್ಲ ಸಂತೋಷ್, ನಿಮಗೆ ಸೊಸೈಟಿಲಿ ಯಾರು ಕೂಡ ಹೆಲ್ಪ್ ಮಾಡೋದಿಲ್ಲ. ಚೆನ್ನಾಗಿ ಕೆಲಸ ಮಾಡ್ಕೊಂಡಿದೀಯಾ. ನಾನು ಹೇಳ್ದಂಗೆ ಕೆಲಸ ಮಾಡ್ಕೊಂಡು ನನ್ನ ಟೀಮಲ್ಲಿ ಇರು. 3% ಅಪ್ರೈಸಲ್ ಕೊಡಿಸ್ತೀನಿ 1 ವರ್ಷಕ್ಕೆ. ಎಷ್ಟು ಹೇಳು? 3%. ತೂ ನಿಮ್ಮ, ನೀವೆಲ್ಲ ಮನುಷ್ಯರ? ನನ್ನನ್ನು ಏನಕ್ಕೆ ಕಟ್ಟಾಕಿದ್ರೆ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ನಿಮ್ಮ ಸ್ವಾರ್ಥಕ್ಕೋಸ್ಕರ ನನ್ನ ಗೋಲು ಪ್ಯಾಷನ್ನ ಸಾಯಿಸ್ಬಿಟ್ರಲ್ಲ. ಜನ ಏನಂತಾರೆ, ಸಮಾಜ ಏನಂತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನನ್ನ ಕಣ್ಣಲ್ಲಿ ಕಾಣೋ ಕನಸು ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ದೀರಾ? ನನ್ನ ಕನಸು ಬಗ್ಗೆ ನಿಮಗೆ ಯಾಕೆ ಯೋಚನೆ ಬಿಡಿ. ನಾನಿವತ್ತಿಲ್ಲಿ ಕೂತ್ಕೊಳ್ಳೋಕ್ಕೆ ನೀವು ಕಾರಣ. ಈಚ್ ಒನ್ ಆಫ್ ಯು. ನೀವು 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 ನೀವೆಲ್ಲರೂ ಕಾರಣ. ನನ್ನ ಲೈಫ್ನೇ ಹಾಳು ಮಾಡಿಬಿಟ್ರಿ. ನನ್ನ ಲೈಫ್ನೇ ಹಾಳು ಮಾಡಿಬಿಟ್ರಿ. ಬರೀ ಇವ್ರು ಅಷ್ಟೇ ಕಾರಣನಾ?